ಊಟ ಆಯ್ತಾ ಎಲ್ಲಾರ್ದು? ನೀವು ಊಟ ಮಾಡಲಿ ಅಂತ 15 ನಿಮಿಷ ಟೈಮ್ ಕೊಟ್ಟೆ ಎಕ್ಸ್ಟ್ರಾ. ನಮಸ್ತೆ ಸೌಮ್ಯ. ಹಾಯ್ ಸೌಮ್ಯ. ಆಯ್ತು, ಊಟ ಆಯ್ತು. ವೆರಿ ಗುಡ್. ಟ್ರೈನ್ ನಾನು ತಿಂದೆ. ಥ್ಯಾಂಕ್ ಯು ಸೋ ಮಚ್. ಒಬ್ಬರಾದ್ರೂ ನನ್ನ ಕೇಳೋರು. ನಾನು ಊಟ ಮಾಡಿದೆ. ಥ್ಯಾಂಕ್ ಯು. ಯಾವುದಕ್ಕೆ ನಿಲ್ಸಿದ್ವಿ? ನನ್ನ ಶ್ಲೋಕ 25 ಆಗಿತ್ತಲ್ವಾ? ಹಾಂ, ಊಟ ಆಯಿತು. ಥ್ಯಾಂಕ್ ಯು. ಆಯಿತು, ನಂದಾಯಿತು. ಹರೇ ಕೃಷ್ಣ. ಮುಸ್ತಫಾ ಆಯ್ತು. ನಮಸ್ತೆ. ಹರೇ ಕೃಷ್ಣ. ಶ್ಲೋಕ 26. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನ್ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಾಯೋರ್ ಉಭಯೋರಪಿ. ತತ್ರ ಅಪಶ್ಯತ್ ಅಂದರೆ ಅಲ್ಲಿ ನೋಡಿದನು. ತತ್ರ ಅಂದರೆ ಅಲ್ಲಿ, ಅಪಶ್ಯತ್ ನೋಡಿದನು, ಸ್ಥಿತಾನ್ ನಿಂತಿರುವ, ಪಾರ್ಥ ಅರ್ಜುನನು. ಹೇಳ್ತಾ ಇದ್ದಾನೆ ಅಂದರೆ ಅರ್ಜುನನು ಎರಡು ಸೈನ್ಯಗಳಲ್ಲಿಯೂ ಇದ್ದ ತನ್ನ ತಂದೆಯರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಸೊ ಇಷ್ಟು ರಿಲೇಷನ್ಸು ಎದುರುಗಡೆ ಟೀಮಲ್ಲಿ ಇರ್ತಾರೆ. ಸೊ ಅರ್ಜುನ ನೋಡ್ತಾನೆ. ಅದು ಕೃಷ್ಣ ರಥನ ತಗೊಂಡು ಬಂದು ನಿಲ್ಸಿದ ತಕ್ಷಣ ಇಷ್ಟೂ ಜನರನ್ನ ಅರ್ಜುನ ನೋಡ್ತಾನೆ. ಸೊ ಇವರೆಲ್ಲ ರಿಲೇಷನ್, ಇದೆಲ್ಲ ರಿಲೇಷನ್ ಕೊಟ್ಟಿದ್ದಾರೆ. ಸೊ ತಂದೆಯರು, ತಾತಂದಿರು, ಗುರುಗಳು, ಸೋದರ ಮಾವಂದಿರು, ಸೋದರರು, ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರು, ಮಾವಂದಿರು, ಹಿತೈಷಿಗಳು. ಸೊ ಇವರೆಲ್ಲರೂ ಇರ್ತಾರೆ. ತಂದೆಯನ್ನು ನೋಡಿದನು ಅಂದರೆ ತಂದೆಯ ಸಮಾನದವರು. ಸೊ ಭೂರಿಶ್ರವ ಅನ್ನೋರು ಅವರ ತಂದೆಯ ಸಮಾನ. ಭೀಷ್ಮ ಮತ್ತು ಸೋಮದತ್ತರಂತಹ ಪಿತಾಮಹರು, ಮತ್ತು ದ್ರೋಣಾಚಾರ್ಯ ಅವರ ಗುರುಗಳು. ಶಲ್ಯ ಮತ್ತು ಶಕುನಿ ಅವರ ಸೋದರ ಮಾವಂದಿರು. ದುರ್ಯೋಧನನಂತಹ ಸಹೋದರರು. ಸೊ ಇಲ್ಲಿ ದುರ್ಯೋಧನ ಅವನ ಬ್ರದರ್. ಅಶ್ವತ್ಥಾಮರಂತಹ ಸ್ನೇಹಿತರು. ಸೊ ಈ ಥರ ಎಲ್ಲರನ್ನೂ ನೋಡ್ತಾನೆ ಎದುರುಗಡೆ ಟೀಮಲ್ಲಿ. ಇವಾಗ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನೋಡೋಣ. ಈ ಶ್ಲೋಕನ ನಮ್ಮ ಜೀವನದಲ್ಲಿ ಹೇಗೆ ತಗೊಬೇಕು ಅಂತ. ಸೊ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಮ್ಮ ರಿಲೇಟಿವ್ಸ್ ಜೊತೆನೆ ನಾವು ಎದುರಾಗ್ಬೋದು. ಹೊರಗಡೆ ಈಗ ಎಕ್ಸ್ಟರ್ನಲ್ ಫೈಟ್ ಏನೋ ಮಾಡ್ಬಿಡ್ಬೋದು. ಬಟ್ ಇಲ್ಲಿ ಅರ್ಜುನನ್ಗೆ ಮೇನ್ ಕಾಡ್ತಾ ಇರೋದೇನು? ಇಂಟರ್ನಲ್ ಫೈಟ್. ಅವನ ಅಜ್ಞಾನದ ಜೊತೆ ಇವಾಗ ಅವನು ಫೈಟ್ ಮಾಡ್ಬೇಕಾಗುತ್ತೆ. ಇವಾಗ ಅವನು ಮನ್ಸ್ ಮಾಡಿದ್ರೆ ಕೌರವರ ಜೊತೆ ಹೋರಾಡ್ಬೋದಾಗಿತ್ತು. ಬಟ್ ಇಲ್ಲಿ ಎಕ್ಸ್ಟರ್ನಲ್ ಫೈಟ್ಗಿಂತ ಅವನ ಇಂಟರ್ನಲ್ ಫೈಟ್ ಇಲ್ಲಿ ಮುಖ್ಯ ಆಗ್ತಾ ಇದೆ. ಇವಾಗ ನಾವು ಅಷ್ಟೇ ಜೀವನದಲ್ಲಿ ನಮ್ಮ ಸೋಂಬೇರಿತನದ ಜೊತೆ ಹೋರಾಡ್ಬೇಕಾಗತ್ತೆ. ನಾಳೆ ಅನ್ಕೊಂಡಿರ್ತೀರಾ ಬೆಳಿಗ್ಗೆ 5 ಗಂಟೆಗೆ ಎದ್ದು ಫುಲ್ ರೊಟೀನ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ. ಎದ್ದೇಳ್ತೀರಾ? ಇಲ್ಲ. ಯಾಕೆ? ಸೋಂಬೇರಿತನ ಬಿಡಲ್ಲ. ಸೊ ನೀವು ಯಾರ ಜೊತೆ ಹೋರಾಡಬೇಕು ಅಂತ ಸೋಂಬೇರಿತನದ ಜೊತೆ ನೀವು ಹೋರಾಡಬೇಕು. ಆಯ್ತಾ? ಅರ್ಥ ಆಯ್ತಾ? ಸೊ ಇಲ್ಲಿ ಇಂಟರ್ನಲ್ ಫೈಟು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಎದ್ದೇಳ್ತೀರಾ? ನಾಳೆಯಿಂದ ಫೈಟ್ ಮಾಡ್ತೀರಾ? ನಿಮ್ಮ ಅಜ್ಞಾನದ ಜೊತೆ ಫೈಟ್ ಮಾಡಬೇಕು. ಸೊ ಇಲ್ಲಿ ಅಜ್ಞಾನ ಅಂದರೆ ನಿದ್ರೆ. ಸೊ ಎದ್ದೇಳಿ, ನಿದ್ದೆಯಿಂದ ಬೇಗ ಎದ್ದು ಸ್ಟಾರ್ಟ್ ಮಾಡಿ ರೊಟೀನ್. ಹೇಳಿ ನಿಮ್ಮ ಮನಸ್ಸಿಗೆ, ಸೂರ್ಯ ಆಲ್ರೆಡಿ ಬಂದಿದ್ದಾನೆ, ಎದ್ದೇಳು, ಇನ್ನ ಏನು ಮಲಗಿದ್ಯಾ ಅಂತ. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದೇಳಬೇಕು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಸ್ನಾನ ಮಾಡಬೇಕು. ಅನ್ಕೊಳ್ಳೋದಷ್ಟೇ. ಡೈಲಿ ಅನ್ಕೊಳ್ಳೋದು ಎಲ್ಲರೂ ಅನ್ಕೋತಾರೆ. ಬಟ್ ಮಾಡಬೇಕು, ಅದು ಮನಸ್ಸು ಮಾಡಬೇಕು.
ಮನ್ಸು ಮಾಡಿ, ಇವತ್ತಿಂದ ನಾಳೆಯಿಂದ ಸ್ಟಾರ್ಟ್ ಮಾಡಿ. ನಾಳೆ ಅಲ್ಲ, ಇವತ್ತಿಂದ. ನಾಳೆ ನೀವು ಎದ್ದೇಳ್ಬೇಕಂದ್ರೆ ಇವತ್ತು ಬೇಗ ಮಲ್ಕೋಬೇಕು, ಇಲ್ಲಾಂದ್ರೆ ಎದ್ದೇಳಕ್ಕಾಗಲ್ಲ. ಅದಕ್ಕೆ ಬೇಗ ಊಟ ಮಾಡ್ಕೊಳ್ಳಿ ಅಂದಿದ್ದು. ಓಕೆ, ಊಟ ಮಾಡ್ಕೊಳ್ಳಿ, ನಾಳೆಯಿಂದ ಬೇಗ ಎದ್ದೇಳಿ. ಶ್ಲೋಕ 27. ಶ್ಲೋಕ 27, ಪೇಜ್ ನಂಬರ್ 51. ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನಿದ್ದಮಬ್ರವೀತ್. ಸೊ ಕುಂತಿಯ ಮಗ ಅರ್ಜುನನು ಈ ಎಲ್ಲ ನೆಂಟರಿಷ್ಟರನ್ನು ಕಂಡಾಗ ತುಂಬಾ ಭಾವಪರವಶನಾಗಿ ಹೀಗೆ ಹೇಳಿದನು. ಸೊ ಎಲ್ಲಾರ್ದು ನೋಡ್ಬಿಟ್ಟು ಕೃಷ್ಣಂಗೆ ಈ ಮಾತುಗಳನ್ನ ಹೇಳ್ತಾನೆ. ಸೊ ಯಾವ ಮಾತು ಹೇಳ್ತಾನೆ ಅದು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಸೊ ಈ ಶ್ಲೋಕದಿಂದ ನೀವೇನು ಅರ್ಥ ಮಾಡ್ಕೋಬಹುದು, 27 ಇಂದ ನೀವೆಷ್ಟೇ ಬಲಿಷ್ಠರಾಗಿರ್ಬೋದು. ಸೊ ಆಚೆ ಕಡೆಯಿಂದ ನೀವೆಷ್ಟೇ ಜಿಮ್ ಮಾಡಿಕೊಂಡು ಫುಲ್ಲು ತಾಕತ್ತು ನಿಮ್ಮ ಬೈಸೆಪ್ಸ್ ತೋರಿಸ್ಕೊಂಡು 6 ಪ್ಯಾಕ್ಸ್ ತೋರಿಸ್ಕೊಂಡು ಓಡಾಡ್ಬೋದು. ಬಟ್ ಫೀಲಿಂಗ್ಸ್ ಅಂತ ಬಂದಾಗ ನಿಮಗೆ ಇಮೋಷನಲಿ ಆ ಪೆಟ್ಟು ಬಿದ್ದಾಗ ಯಾರೇ ಆದರೂ ಕುಗ್ಗೋಗ್ತಾರೆ. ಈ ಫೀಲಿಂಗ್ಸ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಅಂದರೆ, ಸೊ ಸರಿಯಾದ ಜ್ಞಾನದಿಂದ ಮತ್ತು ಸ್ಪಿರಿಚುವಲಿ ಕನೆಕ್ಟ್ ಆದಾಗ ಮಾತ್ರ ನೀವು ಈ ಥರ ಸಿಚುಯೇಷನ್ನಿಂದ ಹೊರಗೆ ಬರೋಕ್ಕೆ ಸಾಧ್ಯ ಅಂತ ನೀವು ಅರ್ಥ ಮಾಡ್ಕೋಬೇಕು. ಓಕೆನಾ? ಬರೀ ಇದು ಮಾಡ್ಬಿಡೋದಲ್ಲ, ಇದನ್ನೂ ಸ್ಟ್ರಾಂಗ್ ಮಾಡ್ಕೊಬೇಕು. ಓನ್ಲಿ ಫಿಸಿಕಲಿ ಸ್ಟ್ರಾಂಗ್ ಇಸ್ ಓಕೆ, ಬಟ್ ಆರ್ ಯು ಮೆಂಟಲಿ ಸ್ಟ್ರಾಂಗ್? ಸೊ ಮೆಂಟಲಿನೂ ಸ್ಟ್ರಾಂಗ್ ಇದ್ದೀರಾ, ಇಮೋಷ್ನಲಿ, ಮೆಂಟಲಿ, ಸ್ಪಿರಿಚುವಲಿ ಸ್ಟ್ರಾಂಗ್ ಇರಬೇಕು. ಗೊತ್ತಾಯ್ತಾ? ಸೊ ಇವಾಗೆಲ್ಲ ಬರೀ ಫಿಸಿಕಲ್ ಸ್ಟ್ರೆಂತ್ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಎಸ್ಥೆಟಿಕ್ಸ್, ಹೆಂಗೆ ಕಾಣಿಸ್ತೀವಿ ನಾವು, ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಸೊ ಕಾನ್ಸಂಟ್ರೇಟ್ ಮೋರ್ ಆನ್ ಇಮೋಷನ್ ಮತ್ತು ಸ್ಪಿರಿಚುವಲ್. ಸೊ ಇದನ್ನ ಕನೆಕ್ಟ್ ಮಾಡೋದು ಯೋಗ. ಬನ್ನಿ ಯೋಗ ಮಾಡಿ. ಇದು ಶ್ಲೋಕ 27ನೇ ಒಳ ಅರ್ಥ. ನೆಕ್ಸ್ಟ್ ಏನು ಹೇಳ್ದ ಅರ್ಜುನ ಅಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಅರ್ಜುನ ಉವಾಚ. ಶ್ಲೋಕ 28 ನೋಡ್ಕೊಳ್ಳಿ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ಸೊ ಅರ್ಜುನನು ಇಲ್ಲಿ ಹೇಳ್ತಾನೆ, ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ನೆರೆದಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ದೇಹದ ಅವಯವಗಳು, ಸೊ ನನ್ನ ಇಡೀ ದೇಹದ ಪಾರ್ಟ್ಸ್ ಎಲ್ಲ ನಡುಗ್ತಾ ಇದೆ, ನನ್ನ ಬಾಯಿ ಒಣಗ್ತಾ ಇದೆ ಅಂತ ಅರ್ಜುನ ಕೃಷ್ಣಂಗೆ ಹೇಳ್ತಾನೆ. ಅರ್ಥ ಆಯ್ತಾ? ಇದು ಶ್ಲೋಕ 28 ಅರ್ಜುನ ಕೃಷ್ಣಂಗೆ ಹೇಳೋದು. ಸೊ ಎಲ್ಲ ರೆಡಿಯಾಗಿ ಬಂದಿರ್ತಾನೆ, ಬಟ್ ಅವ್ರನ್ನ ನೋಡಿದ ತಕ್ಷಣ ಅವನಿಗೆ ನಡ್ಕ ಸ್ಟಾರ್ಟ್ ಆಗುತ್ತೆ, ಇಡೀ ಮೈಯೆಲ್ಲ ನಡ್ಕ ಸ್ಟಾರ್ಟ್ ಆಗುತ್ತೆ, ಬಾಯಿ ಒಣಗುತ್ತೆ. ಸೊ ಇದೇ ಅಲ್ಲ ಸ್ಟೇಜ್ ಫಿಯರ್ ಆದಾಗ ನಿಮಗೆ ಇದೇ ಥರ ಆಗುತ್ತಾ? ಸ್ಟೇಜ್ ಮೇಲೆ ಹೋಗಿ ನಿಂತ್ಕೋತೀರಾ, ಜನ ನೋಡಿದ ತಕ್ಷಣ ಬಾಯಿ ಒಣಗ್ತಾ ಇರುತ್ತೆ, ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ, ಕೈ ಕಾಲು ಶಿವರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಥರ ಅರ್ಜುನಂಗೂ ಆಯಿತು. ಅಲ್ಲಿ ಸಂತರಲ್ಲಿ ಅಥವಾ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಭಗವಂತನಲ್ಲಿ ನಿಜವಾದ ಭಕ್ತಿಯುಳ್ಳವರಲ್ಲಿ ಇರುತ್ತದೆ. ಸೊ ಸಾಧು ಸಂತರು ಮತ್ತು ದೇವತೆಗಳಲ್ಲಿ ಏನು ಗುಣಗಳಿರುತ್ತೆ ಅದೇ ಗುಣಗಳು ನಿಜವಾದ ಭಕ್ತರಲ್ಲಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಭಕ್ತನಲ್ಲದವನು ವಿದ್ಯೆ ಮತ್ತು ಸಂಸ್ಕೃತಿಗಳಿಂದ ಲೌಕಿಕವಾಗಿ ಎಷ್ಟೇ ಅರ್ಹತೆಯನ್ನು ಗಳಿಸಿರಲಿ ಅವನಲ್ಲಿ ದಿವ್ಯ ಗುಣಗಳಿರುವುದಿಲ್ಲ. ಸೊ ಲೌಕಿಕ ಪ್ರಪಂಚ ಅಂದರೆ ನೀ ಎಷ್ಟೇ ವಿದ್ಯೆ ಕಲ್ತ್ಕೋ, ಎಷ್ಟೇ ಭಗವದ್ಗೀತೆ ಓದು, ಎಷ್ಟೇ ಪುರಾಣಗಳು ಓದು, ಆದರೆ ಸ್ಟಿಲ್ ಇಫ್ ಯು ಆರ್ ಮೆಟೀರಿಯಲಿಸ್ಟಿಕ್, ಹಿಂಗೆ ಲೌಕಿಕ ಜಗತ್ತಲ್ಲಿ ಬದುಕ್ತಾ ಇದ್ರೆ ನಿನಗೆ ಆ ಭಕ್ತಿ ಅನ್ನೋದು ಒಲಿಯೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಆ ದೈವಿ ಶಕ್ತಿ, ಆ ದಿವ್ಯ ಗುಣಗಳು ಯಾವತ್ತೂ ಬರಲ್ಲ. ಆಯ್ತಾ ಕ್ಯಾಮ್ರಾ? ಸಾರಿ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೇಕು ನಾವಂದ್ರೆ, ಸೊ ಒಂದ್ಸಲ ನಾವು ಇಮೋಷ್ನಲಿ ಬ್ರೇಕ್ ಆದರೆ, ನೀವೆಷ್ಟೇ
ಬೈಸೆಪ್ ಸಿಕ್ಸ್ ಪ್ಯಾಕ್ಸ್ ಮಾಡಿದ್ರು ಇಮೋಷ್ನಲಿ ಬ್ರೇಕ್ ಆದರೆ ನಾವು ಫಿಸಿಕಲಿನೂ ಕೂಡ ವೀಕ್ ಆಗ್ತೀವಿ. ಮೆಂಟಲಿ ಇಲ್ಲಿಗೆ ಹೊಡಿತು ಎಮೋಷನ್ ಅಂದರೆ ನಿಮ್ಮ ಫಿಸಿಕಲ್ ಹೆಲ್ತ್ಗೂ ಸಹ ಅದು ಪೆಟ್ಟು ಬೀಳುತ್ತೆ, ಆಯಿತಾ? ಸೊ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಮೆಂಟಲ್, ಇಮೋಷನಲ್, ಸ್ಪಿರಿಚುವಲ್ ಇದು ತುಂಬ ಇಂಪಾರ್ಟೆಂಟ್. ಸೊ ನೀವು ಇವಾಗ ನೋಡಿದ್ರಿ ಅಲ್ಲ, ಹೇಗೆ ಅವನಿಗೆ ಮನಸ್ಸಲ್ಲಿ ಅವ್ರ ಮೇಲೆಲ್ಲ ಪ್ರೀತಿ ಇತ್ತು, ಬಟ್ ಅವ್ರ ಜೊತೆ ಯುದ್ಧ ಮಾಡಬೇಕಲ್ಲ ಅಂತ ಆ ಬಂದಿದ್ದ ಆ ಒಂದು ಫೀಲಿಂಗಿಂದ ಅವನ ಇಡೀ ಬಾಡಿ ಶಿವರ್ ಆಯಿತು. ಸೊ ಹೇಗೆ ಫಿಸಿಕಲಿ ಹೇಗೆ ಚೇಂಜ್ ಆಯಿತು ಅಲ್ಲ ಅವನ ಬಾಡಿ, ಸೊ ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೀವು ಇಫ್ ಯು ಆರ್ ನಾಟ್ ಎಮೋಷ್ನಲಿ ಸ್ಪಿರಿಚುವಲಿ ಸ್ಟ್ರಾಂಗ್, ನಿಮಗೆ ಫಿಸಿಕಲಿ ಕೂಡ ನೀವು ಕುಗ್ಗೋಗ್ತೀರಾ. ಅರ್ಥ ಆಯ್ತಾ? ಈಗ ಎಕ್ಸಾಂಪಲ್ ನಿನ್ನೆ ಕೊಟ್ಟ ಹಾಗೆ, ನೀವು ಪೊಲೀಸ್, ನಿಮ್ಮ ಮಗ ಕಳ್ಳ ಆಗಿರ್ತಾನೆ. ಯು ಹ್ಯಾವ್ ಟು ಆಕ್ಸೆಪ್ಟ್ ಆ ಫ್ಯಾಕ್ಟ್ನ ನೀವು ಆಕ್ಸೆಪ್ಟ್ ಮಾಡಬೇಕು. ನನ್ನ ಮಗ ನಿಜವಾಗ್ಲೂ ಕಳ್ಳತನ ಮಾಡಿದ್ದಾನೆ, ಏನೋ ಮಾಡಿದ್ದಾನೆ ಕೆಟ್ಟ ಕೆಲಸ ಅಂತ ನೀವು ಮೊದಲು ಆಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಧರ್ಮ ಏನಿದೆ ಅದನ್ನ ಫಾಲೋ ಮಾಡಬೇಕು. ನಿಮಗೆ ಜೀವನ ಹೆಂಗೆ ಮಾಡಬೇಕಂತ ಹೇಳ್ಕೊಡ್ತಾ ಇರೋದು ಭಗವದ್ಗೀತೆ. ನೀವಲ್ಲಿ ಕುಗ್ಗೋಗ್ಬಿಟ್ರೆ ಇಮೋಷ್ನಲಿ ಯಾರೋ ನಿಮಗೆ ಇವಾಗ ಯಾರೋ ಏನೋ ಬಿಟ್ಟು ಹೋಗ್ತಾ ಇದ್ದಾರೆ, ಅವ್ರು ನಮ್ಮ ಜೊತೇಲಿ ಇಲ್ಲ ಅಂತ ನೀವು ಇಮೋಷ್ನಲಿ ಡೌನ್ ಆದರೆ ಜೀವನಕ್ಕೆ ಅರ್ಥ ಇರುತ್ತಾ ಹೇಳಿ? ಸೊ ಭಗವದ್ಗೀತೆ ಅದನ್ನೇ ಕಲಿಸ್ತಾ ಇರೋದು. ನಿಮ್ಮ ಧರ್ಮ ಏನಿದೆ ಅದು ಮೊದಲು ಬರಬೇಕು, ಗೊತ್ತಾಯ್ತಾ? ಸೊ ಯು ಆರ್ ಅ ಪೊಲೀಸ್, ಡೂ ಯೋರ್ ಡ್ಯೂಟಿ. ನಿನ್ನ ಮಗ ಕಳ್ತನ ಮಾಡಿದ್ದಾನೆ, ಕರ್ಕೊಂಡು ಹೋಗು, ಅವ್ನಿಗೇನು ಶಿಕ್ಷೆ ಸಿಗಬೇಕು, ಅರ್ಥ ಆಯ್ತಾ? ನಿನ್ನ ಮಗ ಇಸ್ ಸೆಕೆಂಡರಿ, ನಿನ್ನ ಡ್ಯೂಟಿ ಇಸ್ ಪ್ರೈಮರಿ ಫಸ್ಟ್. ಇದು ಯಾವ್ದ್ರಲ್ಲಿ ಸಿಗುತ್ತೆ? ಇಮೋಷನಲ್ ಆಮೇಲೆ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ನಿಮಗೆ ಸಿಗೋದು ಯೋಗ ಒಂದರಲ್ಲೇ ಮಾತ್ರ. ಅದಕ್ಕೆ ಯೋಗ ಮಾಡಿ 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 ಅಂತ ಹೇಳೋದು ಅಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಯಾವ ಟಾಪಿಕ್ ಹೇಳೋಣ ಅಂದ್ರೆ, ಈರುಳ್ಳಿ ಬೆಳ್ಳುಳ್ಳಿ ಏನಕ್ಕೆ ತಿನ್ಬಾರ್ದು ಅಂತ ಕೇಳಿದ್ರಲ್ಲ. ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನ ಏನಕ್ಕೆ ತಿನ್ಬಾರ್ದು ಅಂದ್ರೆ, ಅದರಲ್ಲಿ ಫಸ್ಟ್ ಆಫ್ ಆಲ್ ತಾಮಸಿಕ ಗುಣ ಮತ್ತೆ ರಾಜಸಿಕ ಗುಣ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ತಿನ್ಬಾರ್ದು. ಅದಕ್ಕೆ ಒಂದು ಸ್ಟೋರಿನ ಹೇಳ್ತೀನಿ ನಾನು. ಅದಕ್ಕೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ಡೀಪ್ ಆಗಿ ಹೇಳ್ಬೇಕು. ಈಗ ದೇವತೆಗಳು ಮತ್ತೆ ಮನುಷ್ಯರು ಮತ್ತೆ ಅಸುರರು ಎಲ್ಲರಿಗೂನು ಆಗ ಸಾವಿತ್ತು. ಅಂದ್ರೆ ಅಮರರು ಯಾರು ಆಗಿರ್ಲಿಲ್ಲ. ಅವಾಗ ಏನ್ ಮಾಡ್ತಾರೆ, ದೇವತೆಗಳೆಲ್ಲ ಪ್ಲಾನ್ ಮಾಡ್ತಾರೆ, ನಾವು ಅಮರರಾಗ್ಬೇಕು ಅಂದ್ರೆ ಈಗ ಕ್ಷೀರ ಸಮುದ್ರ ಕಡಿಬೇಕು. ಅದ್ರಲ್ಲಿ ನಮ್ಗೆ ಜನಸಂಖ್ಯೆ ಕಮ್ಮಿ, ನಮಗೆ ಸ್ಟ್ರೆಂತ್ ಕೂಡ ಕಮ್ಮಿ ಇರುತ್ತೆ. ನಮಗೆ ನಮ್ಮಷ್ಟೇ ಅಪೋಸಿಷನ್ ಕೂಡ ನಮ್ಮಷ್ಟೇ ಸ್ಟ್ರೆಂತ್ ಆಗಿರ್ಬೇಕು. ಇಬ್ರಿಂದನೂ ಸಾಧ್ಯ ಆಗುತ್ತೆ. ಅದು ಇಬ್ರಿಂದನೂ ಸಾಧ್ಯ ಆಗ್ಬೇಕು ಅಂದ್ರೆ ನಾವು ಅಸುರರನ್ನ ಜೊತೆ ಮಾಡ್ಕೊಂಡು ಸಮುದ್ರನ ಕಡಿಯೋಣ ಅಮೃತಕ್ಕೋಸ್ಕರ ಅಂತ ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಅವಾಗ ಹೇಳ್ತಾರೆ, ಅಸುರರಿಗೂ ಸಹ ತಿಳಿಸ್ತಾರೆ ವಿಷಯಗಳನ್ನ. ಅವರು ಹೋಗ್ತಾರೆ, ಎಲ್ಲರೂ ಅಮೃತ ಸಿಗುತ್ತೆ, ನಾವು ಅಮರರಾಗ್ಬಿಡ್ತೀವಿ ಅನ್ಬಿಟ್ಟು ಆಸೆ ಇಟ್ಕೊಂಡು ಎಲ್ಲ ಹೋಗ್ತಾರೆ ಕ್ಷೀರ ಸಮುದ್ರಕ್ಕೆ. ಕ್ಷೀರ ಸಮುದ್ರದಲ್ಲಿ ಯಾರು ಇರ್ತಾರೆ? ವಿಷ್ಣು. ವಿಷ್ಣು ಅಲ್ಲ, ಕ್ಷೀರ ಸಮುದ್ರದಲ್ಲಿ ಇವಾಗ ನಿದ್ದೆ ಮಾಡ್ತಾ ಇದಾರಲ್ಲ ವಿಷ್ಣು. 4 months. ಯಾವ ವಿಷ್ಣು? ಅವನನ್ನ ಕ್ಷೀರೋದಕಶಾಹಿ ವಿಷ್ಣು ಅಂತ ಕರಿತೀವಿ ನಾವು. 3 ಜನ ವಿಷ್ಣುಸ್ ಇದಾರಲ್ಲ, ಅದ್ರಲ್ಲಿ ಅವನೊಬ್ಬ ವಿಷ್ಣು. ಹೌದಾ? ಎಲ್ಲಾರು ಅಲ್ಲಿಗೆ ಹೋಗ್ತಾರೆ, ಆ ಕ್ಷೀರ ಸಮುದ್ರದಲ್ಲಿ ಕಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈಗ ಜನಸಂಖ್ಯೆ ಆಯ್ತು, ಸುರರು ಬಂದ್ರು, ದೇವತೆಗಳು ಬಂದ್ರು, ಸಾಧನಗಳು ಬೇಕಲ್ವಾ ಕಡಿಯಕ್ಕೆ. ಅವಾಗ ಏನ್ ಮಾಡ್ತಾರೆ, ಫಸ್ಟ್ ಒಂದು ಪರ್ವತ ಬೇಕು. ಆ ಪರ್ವತನ ಎಲ್ಲಿಂದ ತಗೊಂಡ್ಬರ್ತಾರೆ? ಆ ಪರ್ವತದ ಹೆಸರೇನು? ಮಂದಾರಚಲ ಪರ್ವತ, ಮಂದಾರ ಪರ್ವತ ಅಂತ ಕರಿತೀವಿ. ಅದು ಬಾಗಲಪುರ್ ಬಿಹಾರಲ್ಲಿದೆ. ಅದು ಇವಾಗ ಬಿಹಾರ ಸ್ಟೇಟ್ ಅಲ್ಲಿ ನಮಗೆ ಕಾಣ ಸಿಗುತ್ತೆ. ಅದು ಮಂದಾರ ಪರ್ವತನ ತಗೋತಾರೆ ಕೋಲ್ಗೆ. ಇನ್ನು ಹಗ್ಗ ಬೇಕಲ್ವಾ, ಹಗ್ಗಕ್ಕೆ ಏನ್ ಮಾಡ್ತಾರೆ, ವಾಸುಕಿ ಅನ್ನೋ ಒಂದು ನಾಗನ ಸರ್ಪನನ್ನ ತಗಂತಾರೆ. ಆಯ್ತಾ? ಅದಾದ್ಮೇಲೆ ಗ್ರಿಪ್ ಬೇಕಲ್ವಾ ಕೆಳಗಡೆ. ಆ ಗ್ರಿಪ್ಗೆ ಏನ್ ಮಾಡ್ತಾರೆ, ವಿಷ್ಣು ಏನ್ ಮಾಡ್ತಾರೆ, ಕೂರ್ಮಾವತಾರನ ಎತ್ತಾರೆ ಆ ಟೈಮಲ್ಲಿ. ಹೌದಾ? ಈಗ ಕೂರ್ಮಾವತಾರಕ್ಕೆ ವಿಷ್ಣು ಕೂರ್ಮಾವತಾರ ತಗೊಂಡ್ರು. ಅದೇ ಆಮೇಲೆ ಮಂದಾರ ಪರ್ವತನ ಇಟ್ರು, ವಾಸುಕಿನ ಹಗ್ಗ ಕಟ್ಕೊಂಡ್ರು, ಎಳೆಯಕ್ ಶುರು ಮಾಡಿದ್ರು. ಹೇಳಿ ಇದು ಇಬ್ರು ಕಡಿತಾ ಇರ್ತಾರೆ. ಅದ್ರಲ್ಲಿ ಟೋಟಲ್ ಎಷ್ಟು ರತ್ನಗಳು ಸಿಗ್ತವೆ ನಮ್ಗೆ ಸಮುದ್ರ ಮಂಥನದಲ್ಲಿ ಅಂದ್ರೆ ಡಿವೈನ್ ಐಟಮ್ಸ್ ಗಳು ಸಿಗ್ತವೆ 14.
ಆ 14 ರತ್ನಗಳ ಹೆಸರನ್ನ ಒಂದೊಂದಾಗಿ ಹೇಳ್ತೀನಿ. ಫಸ್ಟ್ ಬರುತ್ತೆ ಹಾಲಾಹಲ, ವಿಷ ಬಂದ್ಬಿಡುತ್ತೆ ಸ್ಟಾರ್ಟಿಂಗ್ ಕಡಿಬೇಕಾದ್ರೆ. ಆಗ ಎಲ್ಲಾರ್ಗು ತಳಮಳ ಅವ್ರದ್ದು, ಅಯ್ಯೋ ನಾವು ಅಮೃತ ಕಡಿತಾ ಇದೀವಿ, ವಿಷ ಬಂದ್ಬಿಡ್ತಲ್ಲಪ್ಪ, ಇವಾಗ ಏನ್ ಮಾಡೋದು ಅಂತ ಅಂದಾಗ ಎಲ್ಲ ಈಗ ವಿಷ್ಣು ಏನ್ ಮಾಡ್ತಾರೆ, ವಿಷ್ಣು ಕೂರ್ಮಾವತಾರದಲ್ಲಿ ಇದಾರೆ, ಎಲ್ಲಾರು ಈಗ ಭಗವಂತ ಶಿವನ ಹತ್ರ ಮೊರೆ ಹೋಗ್ತಾರೆ, ಕಾಪಾಡಿ ಈ ತರ ಆಗ್ಬಿಡ್ತು ಅಂತ. ಶಿವ ಏನ್ ಮಾಡ್ತಾರೆ, ವಿಷನ ಕುಡಿಯೋಕೆ ಬಂದ್ಬಿಟ್ಟು ವಿಷನ ಕುಡಿತಾರೆ. ಅಷ್ಟರಲ್ಲಿ ಗಂಟ್ಲವರೆಗೂ ಕುಡಿತಾರೆ. ಅವಾಗ ಪಾರ್ವತಿ ಬಂದ್ಬಿಟ್ಟು ಗಂಟ್ಲು ಹಿಡ್ಕೊತಾರೆ. ಅವಾಗ ಅವ್ರ ಕಂಠ ಏನಾಗುತ್ತೆ, ನೀಲಕಂಠ, ವಿಷಕಂಠ. ಅದಕ್ಕೆ ಅವರನ್ನ ವಿಷಕಂಠ ಇಲ್ಲ ನೀಲಕಂಠ ಅಂತಾನು ಕರೀತಾರೆ. ಆಯ್ತಾ, ಈಗ ವಿಷನ ಮುಗಿಸ್ಬಿಟ್ರು, ವಿಷದ ಕತೆ ಮುಗ್ದೋಯ್ತು. ನೆಕ್ಸ್ಟ್ ಮತ್ತೆ ಶುರು ಮಾಡ್ತಾರೆ, ವಿಷ ಖಾಲಿ ಆಯ್ತು, ಮುಂದಕ್ಕೆ ಹೋಗೋಣ. ಎರಡನೇದು ಕಡಿತಾ ಕಾಮಧೇನು ಬರ್ತಾಳೆ. ಕಾಮಧೇನು ಸ್ಯಾಕ್ರೆಡ್ ಕವು, ಬೇಡಿ ಕೇಳಿದ್ದೆಲ್ಲಾನು ಕೊಡುವಂತ ಒಂದು ವಸ್ತು ಸಿಗ್ತಾಳೆ ಕಾಮಧೇನು. ಅದಾದ್ಮೇಲೆ ಯಾರು ಸಿಗ್ತಾರೆ, ಉಚ್ಚೈಶ್ರವಾಸ್ ಅಂತ ಸಿಗುತ್ತೆ. ಉಚ್ಚೈಶ್ರವ ಅಂದ್ರೆ ಡಿವೈನ್ ಹಾರ್ಸ್, ಅಂದ್ರೆ 9 ಮುಖಗಳಿರ್ತವೆ ಆ ಕುದುರೆಗೆ, ಅದೊಂಥರ ಡಿವೈನ್ ಹಾರ್ಸ್ ಅದು. ಅದಾದ್ಮೇಲೆ ಬರುತ್ತೆ ಐರಾವತ. 4 ದಂತಗಳು, 8 ಸೊಂಡಿಲಗಳಿಂದ ಅಮೋಘವಾದಂತ ಒಂದು ಆನೆ, ಅದು ಇಂದ್ರನ ವಾಹನ. ಓಕೆನಾ. ಅದಾದ್ಮೇಲೆ ಸಿಗುತ್ತೆ ಕೌಸ್ತುಭ ಮಣಿ ಅಂತ ಬರುತ್ತೆ. ಅದು ವಿಷ್ಣು ಹಾಕತಾರಲ್ಲ ಒಡವೆಗಳು, ಅದನ್ನ ಕೌಸ್ತುಭ ಮಣಿಯಿಂದನೇ ಮಾಡಿರ್ತದೆ ಆ ಒಡವೆಗಳು. ಅಂತ ಒಂದು ಡಿವೈನ್ ಆಗಿರುವಂತ ಜುವೆಲ್ ಸಿಗುತ್ತೆ. ಅದಾದ್ಮೇಲೆ 6ನೇದು ಬಂದು ಕಲ್ಪವೃಕ್ಷ ಸಿಗುತ್ತೆ. ಕಲ್ಪವೃಕ್ಷ ಮರ ಅಂತೀವಲ್ಲ ನಾವು, ಆ ಕಲ್ಪವೃಕ್ಷ ಮರ, ಅದು ಪಾರಿಜಾತ ಅಂತಾನು ಕರೀತಾರೆ, ಕಲ್ಪವೃಕ್ಷ ಅಂತಾನು ಕರೀತಾರೆ. ಅದು ಇಂದ್ರನ ಸ್ವರ್ಗದಲ್ಲಿ ಇರುತ್ತೆ, ತುಂಬಾ ಫ್ರಾಗ್ರೆನ್ಸ್ ಆಗಿರುವಂತ ಹೂಗಳನ್ನ ಬಿಡುತ್ತೆ. ಮತ್ತೆ ಇನ್ನೂ ಸ್ಪೆಷಾಲಿಟಿಗಳಿದಾವೆ ಅದ್ರದ್ದು, ಡೀಪ್ ಆಗಿ ಹೇಳಕ್ ಆಗಲ್ಲ, ಎಲ್ಲಾನು ಸ್ವಲ್ಪನೇ ಹೇಳ್ತೀನಿ. ಅದಾದ್ಮೇಲೆ ಬರ್ತಾರೆ ಯಾರು, ರಂಭಾ, ಊರ್ವಶಿ, ಮೇನಕೆ, ಇವರೆಲ್ಲ ಅಪ್ಸರಸ್ ಬರ್ತಾರೆ. ಅದಾದ್ಮೇಲೆ ಬರ್ತಾಳೆ ಯಾರು, ಮದಿರಾ ಅಂದ್ರೆ ವರುಣಿ, ಯಾರು ಗಾಡೆಸ್ ಆಫ್ ವೈನ್, ಸುರಪಾನ ಅಂತೀವಲ್ಲಪ್ಪ, ಅವಳು ಬರ್ತಾಳೆ. ಅದಾದ್ಮೇಲೆ 10ನೇನು ಯಾರು, ಚಂದ್ರ ಬರ್ತಾನೆ. 9ನೇವನು ಯಾರು, ಚಂದ್ರ. ಮತ್ತೆ 10ನೇಲಿ ಯಾರು ಬರ್ತಾರೆ ಹೇಳಿ, ಒಂದ್ ಹಾಡು ಹೇಳ್ಬಿಡ್ಲ ಇದಕ್ಕೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದೊಂದೇ, ನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೆನೆಸಿದೆ, ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾಗದೆ ಕೈ ಹಿಡಿದ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ. ಶ್ರೀಲಕ್ಷ್ಮಿ ಬರ್ತಾಳೆ ಅವಾಗ. ಅದಾದ್ಮೇಲೆ 11ನೇದು ಬರುತ್ತೆ ಪಾಂಚಜನ್ಯ ಶಂಖ. ನೀವ್ ಹೇಳಿದ್ರಲ್ಲ ಮೊನ್ನೆ ಶ್ಲೋಕದಲ್ಲಿ, ಕೃಷ್ಣನ ಅಮೂಲ್ಯ ಅತ್ಯಮೋಘವಾದಂತಹ ಶಂಖ ಇದು. ಅದನ್ನೇ ಅವನು ಊದೋದು ಕುರುಕ್ಷೇತ್ರ ಯುದ್ಧದಲ್ಲಿ, ಪಾಂಚಜನ್ಯ ಶಂಖ ಬರುತ್ತೆ. ಅದಾದ್ಮೇಲೆ 11ನೇದು ಶಂಖ ಆಯ್ತಾ. 12ನೇದು ಶರಂಗ ಬಿಲ್ಲು ಬರುತ್ತೆ. ಅದು ವಿಷ್ಣು ಯೂಸ್ ಮಾಡುವಂತಹ ಬಿಲ್ಲು, ಧನಸ್ಸು, ಅದು ಶರಂಗ, ಅದ್ ಬರುತ್ತೆ. ಮತ್ತೆ 13ನೇರು ಬರ್ತಾರೆ ಧನ್ವಂತರಿ, ವೈದ್ಯರು ಬರ್ತಾರೆ ಅವರು ಧನ್ವಂತರಿ. ಅದಾದ್ಮೇಲೆ ಲಾಸ್ಟಿಗೆ ಬರೋದೆ 14ನೇ ರತ್ನ, ಅಮೃತ ಬಂದ್ಬಿಡುತ್ತೆ, ಅಮೃತ ಸಿಕ್ಬಿಡುತ್ತೆ. ಈಗ ಇವರು ಏನ್ ಮಾಡ್ಬಿಡ್ತಾರೆ, ಹಸುರಗಳಿಗೆ ಟೋಪಿ ಹಾಕ್ಬೇಕಲ್ಲ, ಈಗ ನಾವು ಅಮೃತ ಕುಡಿದ್ಬಿಟ್ಟು ನಾವು ಅಮರರಾಗ್ಬಿಡ್ತೀವಿ. ಇನ್ನ ಇವರು ಅಮರರಾಗ್ಬಿಟ್ರೆ ನಮ್ಮನ್ನ ಹಂಗಾರೆ ಬದುಕಕ್ ಬಿಡಲ್ಲ ಇವರು. ಈಗಲೇ ಇವ್ರ ಅಟ್ಟಹಾಸ ತಡಿಯಕ್ ಆಗಲ್ಲ ನಮ್ಗೆ. ಏನ್ ಮಾಡ್ತಾರೆ, ಒಂದ್ ಪ್ಲಾನ್ ಮಾಡ್ಕೊಂಡು ಫಸ್ಟ್ ದೇವತೆಗಳು ನಿಂತ್ಕೊಳ್ಳಿಕ್ಕೆ ಹೋಗಿ, ಅದಾದ್ಮೇಲೆ ಹಸುರರು ನಿಂತ್ಕೊಳ್ಳಿ ಅಂತ ಅನ್ಬಿಡ್ತಾರೆ. ಅವಾಗ ಸರಿ ಇನ್ನೇನ್ ಮಾಡ್ತಾರೆ, ಹಸುರರು ಹೆಂಗೋಗ್ ಸಿಕ್ಕಿದ್ರು ಸಾಕು ನಮ್ಗೆ, ಅಮರರಾಗ್ಬಿಡ್ತೀವಿ ನಾವು ಅನ್ಬಿಟ್ಟು ಓಕೆ ಅನ್ಬಿಟ್ಟು ನಿಂತ್ಕೊಂತಾರೆ. ಅದಾದ್ಮೇಲೆ ಇವ್ರು ಏನ್ ಮಾಡ್ತಾರೆ, ವಿಷ್ಣು ಏನ್ ಮಾಡ್ತಾರೆ, ಮೋಹಿನಿ ಅವತಾರ ತಗೊಂತಾರೆ. ಅವಾಗ ಮತ್ತೆ ಕೂರ್ಮಾವತಾರದಿಂದ ಮೋಹಿನಿ ಅವತಾರ ತಗೊಂಡು ಎಲ್ಲಾರ್ಗು ಅಮೃತನ ಬಡಿಸ್ತಾ ಇರ್ತಾರೆ. ಅವಾಗ ಇವ್ರು ಏನ್ ಮಾಡ್ಬಿಡ್ತಾರೆ, ಹಸುರವ್ರಿಗೆ ಯೋಚನೆ ಬಂದ್ಬಿಡ್ತಾರೆ, ಅಯ್ಯೋ ಫಸ್ಟೇ ದೇವತೆಗಳು ನಿಂತ್ಬಿಟ್ಟವ್ರೆ, ಎಲ್ಲಾನು ಖಾಲಿ ಮಾಡ್ಬಿಟ್ರೆ ನಮಗೇನ್ ಸಿಗುತ್ತೆ ಆಮೇಲೆ ಅನ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಅದ್ರಲ್ಲಿ ಸ್ವರಭಾನು ಅಂತ ಇರ್ತಾನೆ ಒಬ್ಬ ಹಸುರ. ಓಕೆನಾ, ಇವನ್ ಹೆಸರು ನೋಟ್ ಮಾಡ್ಕೊಳ್ಳಿ, ಸ್ವರಭಾನು ಅಂತ ಇರ್ತಾನೆ. ಅವನ್ ಏನ್ ಮಾಡ್ಬಿಡ್ತಾನೆ, ಅವನು ದೇವತೆಗಳ ತರ ಅವತಾರ ಅಂದ್ರೆ ಇದ್ ಮಾಡ್ಬಿಟ್ಟು ವೇಷ ಬದಲಿಸ್ಕೊಬಿಟ್ಟು ಹೋಗ್ಬಿಟ್ಟು ಮಧ್ಯಕ್ಕೆ ನಿಂತ್ಕೊಬಿಡ್ತಾನೆ, ದೇವತೆಗಳ ಮಧ್ಯಕ್ಕೆ ನಿಂತ್ಕೊಬಿಡ್ತಾನೆ. ಹೋಯ್ತಾನೆ, ಗೊತ್ತಾಗಲ್ಲ ಯಾರಿಗೂನು. ಅವನಿಗೂ ಅಮೃತ ಸಿಕ್ಬಿಡುತ್ತೆ. 2 ಹನಿ ಕುಡ್ದಿರ್ತಾನೆ ಅಷ್ಟೇ. ಅಷ್ಟೆಲ್ಲ ನೋಡ್ತಾರೆ, ಸೂರ್ಯ ಮತ್ತೆ ಚಂದ್ರರಿಗೆ ಗೊತ್ತಾಗ್ಬಿಡ್ತಾನೆ ಹಸುರ ಅಂತ.
ಅವ್ರ ಏನ್ ಮಾಡ್ಬಿಡ್ತಾರೆ, ಮೋಹಿನಿಗೆ ಅಂದ್ರೆ ವಿಷ್ಣು ಹೋಗ್ಬಿಟ್ಟು ಹೇಳ್ತಾರೆ, ಈ ತರ ಹಸುರಂಗ್ ನೀನ್ ಕೊಟ್ಬಿಟ್ಟಿದೀಯಾ ಅಂತ. ಅವಾಗ ಏನ್ ಮಾಡ್ಬಿಡ್ತಾನೆ ವಿಷ್ಣು, ಅವನ್ ಸುದರ್ಶನ ಚಕ್ರನ ಬಿಟ್ಬಿಡ್ತಾನೆ, ಕತ್ತು ಕಟ್ಟಾಗ್ಬಿಡುತ್ತೆ. ಆ ಕತ್ತು ಕಟ್ಟಾಗದ್ರೊಳಗಡೆ ಏನಾಗುತ್ತೆ, ಅವನ್ 2 ಹನಿ ಕುಳ್ದಿರ್ತಾನಲ್ಲ, ಅದು 2 ಹನಿ ಕತ್ತಿಂದ ಗಂಟ್ಲಿಂದ ಒಳಗಡೆ ಹೋಗಲ್ಲ, ಯಾಕಂದ್ರೆ ಕಟ್ಟಾಗ್ಬಿಡುತ್ತಲ್ಲ. ಆ 2 ಹನಿಗಳು ಭೂಮಿ ಮೇಲೆ ಬೀಳ್ತವೆ, ಅವೇ ಈರುಳ್ಳಿ ಬೆಳ್ಳುಳ್ಳಿ ಆಗಿ ಹುಟ್ಟುತ್ತೆ. ಅದಾದ್ಮೇಲೆ ಅದು ಆಯ್ತು, ಹೋಗ್ಲಿ ಪರವಾಗಿಲ್ಲ, ಏನಿಲ್ಲ, ಅಮೃತನೇ ಅದು, ಯಾಕಂದ್ರೆ ಅದ್ರಲ್ಲಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ, ಅದ್ರ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಏನಕ್ಕಿದೆ ಅಂದ್ರೆ ಅದು ಅಮೃತ ಸಮಾನ. ಆದ್ರಿಂದ ಆದರೆ ಆ ಅಮೃತ ಹಸುರನ ಗಂಟ್ಲಿಂದ ಜೊಲ್ಲ ಅದಕ್ಕೆ ತಾಗಿದೆಯಲ್ಲ, ಹಸುರನ ಜೊಲ್ಲಿಗೆ ಮಿಕ್ಸ್ ಆಗ್ಬಿಟ್ಟಿದೆಯಲ್ಲ ಅದು, ಅದರಿಂದ ಏನಾಗುತ್ತೆ, ಆ ಅಮೃತಕ್ಕೆ ತಾಮಸಿಕ ಗುಣ ರಾಜಸಿಕ ಗುಣ ಸೇರ್ಕೊಂಡದ್ ಏನಾಗುತ್ತೆ, ನಮ್ಗೆ ಅದು ಅಷ್ಟು ಪವಿತ್ರ ಅಂತ ಅನ್ಸಲ್ಲ. ಅದಕ್ಕೇನೆ ನಾವು ಭಗವಂತನ್ಗೆ ಯಾವಾಗ್ಲೂ ನಾವು ಭೋಗ ಕೊಡ್ಬೇಕಾದ್ರನೆ ಏನೇ ಭಗವಂತನ ನಾವು ಅರ್ಪಿಸ್ಬೇಕಾದ್ರೂ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಯಾಕಂದ್ರೆ ಇದೇ ಕಾರಣಕ್ಕೋಸ್ಕರ. ಆದ್ರಿಂದ ಆ ಸ್ವರಭಾನು ಏನಾಗ್ತಾನೆ, 2 ಭಾಗ ಆಗ್ಬಿಡ್ತಾನೆ, ಯಾಕಂದ್ರೆ ಅವ್ನ ಅಮೃತ ಕುಡ್ದ್ಬಿಟ್ಟಿದ್ದ, ಅವ್ನ ಅಮರ ಆಗೇ ಆಗ್ತಾನೆ, ಅಮರರಾಯ್ತಾನೆ. ಆದ್ರೆ 2ನ್ನು ಜೋಡ್ಸಕ್ ಆಗಲ್ವಲ್ಲ, ಒಂದ್ಸಲಿ ಕಟ್ಟಾದ್ಮೇಲೆ ಅವನ ಶರೀರ ಅವನಿಗೆ ಜೋಡ್ಸಕ್ ಆಗಲ್ಲ, ಯಾಕಂದ್ರೆ ಕತ್ತು ಅಮರ ಆಗ್ಬಿಟ್ಟೈತೆ, ಇನ್ನ ಶರೀರ ಇದಾಗ್ಬಿಡುತ್ತೆ ಅನ್ಬಿಟ್ಟು ಏನ್ ಮಾಡುತ್ತಾನೆ, ಅವನೇನ್ ಹಾಕ್ತಾನೆ, ತಲೆಗೆ ಒಂದು ಸರ್ಪನ ಕಟ್ ಮಾಡ್ಕೊಂಡು, ಸರ್ಪನ ಬಾಲ ಆಗುತ್ತೆ ತಲೆಯಿಂದ, ಅವನೇ ರಾಹು, ಅದೇ ಕೇತು, ಅವರಿಬ್ರು ರಾಹು ಕೇತುಗಳಾಗ್ತಾರೆ. ಅವನೇ ಸ್ವರಭಾನು ರಾಕ್ಷಸ, ರಾಹು ಕೇತುಗಳಾಗ್ತಾರೆ ಮುಂದೆ. ಇದಿಷ್ಟು ಸಮುದ್ರ ಮಂಥನದ ಕತೆ. ಮತ್ತೆ ಈರುಳ್ಳಿ ಬೆಳ್ಳುಳ್ಳಿನ ನಾವು ಅದಕ್ಕೇನೆ ತಿನ್ನಲ್ಲ ಅಂತ ಹೇಳ್ತಾರೆ. ತಿಂದ್ರುನು ಏನ್ ತಪ್ಪು ಇಲ್ಲ ಆಕ್ಚುಲ್ ಆಗಿ, ಯಾಕಂದ್ರೆ ನಾವು ಏನು ಹಿಂಸೆ ಮಾಡ್ತಾ ಇಲ್ಲ ಯಾವ ಪ್ರಾಣಿನೂ. ನನ್ನ ಅನ್ಸಿಕೆ ಏನಂದ್ರೆ ತಿನ್ನಿ, ಆದ್ರೆ ನಿಮ್ಮಲ್ಲಿ ಅದು ಇರ್ಬೇಕು. ನನ್ನಲ್ಲಿ ಆತರ ತಾಮಸ ಗುಣ ನಾನು ಬರೋಂದ್ರೆ ಆಲಸ್ಯನ ಬಂದ್ರು ತಡಿತೀನಿ ಅನ್ನೋ ಶಕ್ತಿ ನಮ್ಮಲ್ಲಿ ಬಂದಾಗ, ಅಂದ್ರೆ ಸೆಲ್ಫ್ ಕಂಟ್ರೋಲ್ ನಾವು ಸ್ಟಾರ್ಟಿಂಗ್ ಇಂದ ರೂಢಿ ಮಾಡ್ಕೊಂಡ್ ಬಂದ್ರೆ ನಮ್ಗೇನ್ ಈರುಳ್ಳಿ ಬೆಳ್ಳುಳ್ಳಿ ಏನ್ ತಿನ್ಕೊಂಡ್ ನಾವು ಮಾಡ್ಬೇಡ್ದು ಅಂತ ಏನಿರಲ್ಲ. ಅವ್ರವ್ರ ಇಷ್ಟ ಅದು. ಹಂಗೆ ಎಲ್ಲಾರ್ನು ಫಾಲೋ ಮಾಡಕ್ ಆಗಲ್ಲ ಅಂದ್ರುನು ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡು ಇದನ್ನ ಅಂದ್ರೆ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿ, ಈ ತರ ಏನೋ ಒಂದು ನಾವು ಈರುಳ್ಳಿ ಬೆಳ್ಳುಳ್ಳಿ ತಿಂದಾಗ ಒಂಥರ ಬಾಯಿ ಒಂಥರ ಸ್ಮೆಲ್ ಬಂದಂಗೆ ಏನೋ ಒಂಥರ ನಮಗೆ ಫೀಲ್ ಕಂಫರ್ಟಬಲ್ ಆಗಲ್ಲ, ಯಾಕಂದ್ರೆ ಇದೇ ಕಾರಣಕ್ಕೆ. ಅದೇ ನಾವು ಯಾವುದೇ ಸೊಪ್ಪು ತರಕಾರಿ ಹಣ್ಣು ಏನೇ ತಿಂದ್ರು ನಮ್ಗೇನು ಅನ್ಸಲ್ಲ ಬೇರೆ ವಿಚಾರದಲ್ಲಿ. ಇದ್ರಲ್ಲಿ ಏನಕ್ಕೆ ಅನ್ಸುತ್ತೆ ಅಂದ್ರೆ ಅದೊಂದು ಕೆಮಿಕಲ್ಸ್ ಆಗಿರ್ಬೋದು, ಏನೇನೋ ಇರುತ್ತಲ್ಲ ಅದ್ರಲ್ಲಿ, ಅದರಿಂದ ತಿನ್ಬಾರ್ದು. ಅದು ಫ್ರೆಶ್ನೆಸ್ ಕಳ್ಕೊಳ್ತೀವಿ, ಪವಿತ್ರ ನಮ್ಗೊಂದೇನೋ ಒಂಥರ ಅದು ಕಳ್ಕೊತೀವಿ ನಾವು ಅನ್ನೋದ್ರಿಂದ. ಆದ್ರೆ ಕಂಟ್ರೋಲ್ ಮಾಡಿ, ನಿಮ್ಗೆ ಬೇಕು ಅಂದ್ರೆ ತಿನ್ನಿ. ಒಂದ್ ವಾರದಲ್ಲಿ ಏನೋ ಭಗವಂತನ್ಗೆ ಏನೋ ಒಂದಿನ ಕೊಡ್ಬೇಕಾದ್ರೆ 2 ದಿನ 3 ದಿನ ಬೇಡ, ಕೆಲವೊಂದ್ ಟೈಮ್ ಆದಷ್ಟು ಯೂಸ್ ಮಾಡದಿರಕ್ ಟ್ರೈ ಮಾಡಿ, ಕೆಲವೊಂದಕ್ಕೆ ಯೂಸ್ ಮಾಡ್ಬೇಕು ಅಂದಾಗ ಯೂಸ್ ಮಾಡ್ಕೊಂತೀನಿ ಅಂತ ನಾನು ಹೇಳ್ತೀನಿ. ಯಾವ ದೇವರ ಪ್ರಸಾದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ಹೌದು, ಯೂಸ್ ಮಾಡಲ್ಲ. ಎಲ್ಲರಿಗೂ ಗೊತ್ತಾಯ್ತಾ ಇವಾಗ, ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ತಿನ್ಬಾರ್ದು? ಅವರೆಲ್ಲ ಬರೀ ನಮ್ ಕ್ರಶ್ ನೀವು, ಐ ಲವ್ ಯು ಅನ್ನೋದ್ರಲ್ಲೇ ಬಿಸಿ ಆಗವ್ರೆ. ಎಲ್ಲಿ ಅವ್ರ ಅಮೃತ ಕೇಳ್ತಾರೆ, ನಮ್ಗೆ ಅಮೃತ ಸಿಗಲ್ವಲ್ಲ ಅನ್ಬಿಟ್ಟು ಅವ್ರು ಕೇಳಲ್ಲ ಅವೆಲ್ಲ. ಹೋಗ್ಲಿ ಬಿಡಿ, ಕೇಳ್ಕೊಂಡವ್ರಿಗೆ ಖುಷಿ, ಕೇಳ್ದೇ ಇರೋರು ಏನು ಮಾಡಕ್ಕಾಗಲ್ಲ, ಅವ್ರವ್ರ ಖುಷಿ. ಅಪ್ಲೋಡ್ ಮಾಡ್ತೀನಲ್ಲ, ಪ್ಲೀಸ್ ಯಾಕೆ ಕೇಳಿಸ್ಕೊಂಡಿಲ್ಲ ಹೋಗಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ ಆಯ್ತಾ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, ಇದೆಲ್ಲ ನೀವು ತಿಳ್ಕೊಬೇಕು. ಅದಕ್ಕೆ ನಿಮ್ಗೆ ಬೆಳಗ್ಗೆ ಎದ್ದೇಳಕ್ ಆಗ್ತಾ ಇಲ್ಲ. ನಿಮ್ಗೆ ಸಾತ್ವಿಕ ಗುಣ ರಾಜಸಿಕ ಗುಣಗಳು ಜಾಸ್ತಿ ಆದ್ರೆ ನೀವೇನ್ ಮಾಡ್ತೀರಾ? ಎದ್ದೇಳಲ್ಲ, ಬೆಳಗ್ಗೆ ಹೇಳಕ್ಕೆ ಅನ್ಸುತ್ತೆ. ಗೊತ್ತಾಯ್ತಾ? ನಮ್ ಫುಡ್ ಎಫೆಕ್ಟ್ ಆಗುತ್ತೆ, ನಾವ್ ಏನ್ ತಿಂತೀವಿ ಅಲ್ವಾ, ಅದು ನಮ್ಮ ಗುಣಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಹೇಳೋದು ಮಾಂಸ ಅವೆಲ್ಲ ತಿನ್ಬಾರ್ದು ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೋಗಿ ಊಟ ಮಾಡಿ. ಓಕೆ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಥ ಆಯ್ತಾ? ಮತ್ತೆ ಕೇಳ್ಬಿಡಿ ಆಮೇಲೆ ಯಾಕೆ ತಿನ್ಬಾರ್ದು ಅಂತ. ಹಾ, ಅಷ್ಟೇ. ಇವತ್ತಿನ ಕ್ಲಾಸ್ ಮುಗೀತು. 3 ಶ್ಲೋಕ ಅರ್ಥ ಆಗಿದೆ ಅನ್ಕೋ. ಪಾರಾಯಣ ಮಾಡಿ, ಶ್ಲೋಕನ ಮತ್ತೆ ಓದಿ ಆಯ್ತಾ ಮನೆಯಲ್ಲಿ. ಸಾಂಗ್ ಹೇಳಿ ಪ್ರಭು, ಹೇಳಿದ್ರಲ್ಲ ಸಾಂಗ್. ಪಾಲ್ಗಡಲ ಕಡೆವಾಗನಿ ಜನಿಸಿದಂತೆ. ಥ್ಯಾಂಕ್ ಯು. ಹರೇ ಕೃಷ್ಣ.